ರಾಜ್ಯದಲ್ಲಿ ಗೃಹ ರಕ್ಷಕ ಸಿಬ್ಬಂದಿಯ ಕರ್ತವ್ಯ ಜವಾಬ್ದಾರಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದೀಗ ಇಲ್ಲಿಯೂ ಸಹ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಬೇಕಾದರೆ ಲಂಚ ನೀಡಬೇಕೆಂದು ಗಂಭೀರ ಆರೋಪ ಕೇಳಿಬಂದಿದೆ. ಯಾರಿಗೂ ಕೂಡ ಪರ್ಮನೆಂಟ್ ಆಗಿ ಕೊಡೋರಿಗೆ ಕೊಡ್ತಾರೆ ಡ್ಯೂಟಿ. ಇದೊಂದು ಸಮಸ್ಯೆ. ಮತ್ತು ಸುಮ್ಮನೆ ನೋಟಿಸ್ ಕೊಡೋದು, ನೀವು ಪೀರಿಯಡ್ಗೆ ಬರೋಲ್ಲ, ನೀನು ಅದು ಬರೋಲ್ಲ ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋದು. ದುಡ್ಡು ಇಸ್ಕೊಳ್ಳೋಕ್ಕೆ ಈ ಸುರೇಶ್ ಬಾಬು ಏನಿದ್ದಾರೆ ಕಮೆಂಡೆಂಟು, ಇವರು ಅಶ್ವಥಪ್ಪನವರು ಮತ್ತು NS ಈ 3 ಜನನೂ ಮಿಂಗಲ್ ಆಗಿಬಿಟ್ಟು ಕೊಡಬಾರ್ದು ಕೆಲಸ ಹುಡುಗರು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಗೃಹ ರಕ್ಷಕ ಸಿಬ್ಬಂದಿಯ ಕರ್ತವ್ಯ ಜವಾಬ್ದಾರಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಅವರು ಕರ್ತವ್ಯ ನಿರ್ವಹಿಸಬೇಕಾದ್ರೂ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಹಣ ಅಥವಾ ಅವರಿಗೆ ಮದ್ಯ ಕೊಡಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಸಿಬ್ಬಂದಿಯೋರ್ವರು ಗಂಭೀರ ಆರೋಪ ಮಾಡಿದ್ದಾರೆ. ಈತನ ಹೆಸರು ಚಿಂತಾಮಣಿಯ ಗೃಹ ರಕ್ಷಕ ಸಿಬ್ಬಂದಿ ಹರೀಶ್. ಸುಮಾರು 9 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಗೃಹ ರಕ್ಷಕ ಕೆಲಸವನ್ನೇ ನಂಬಿಕೊಂಡಿದ್ದಾನೆ. ಆದರೆ ಗೃಹ ರಕ್ಷಕ ದಳ ಸಿಬ್ಬಂದಿ ಕೆಲಸವನ್ನ ಮಾಡಬೇಕಾದ್ರೆ ಹಿರಿಯ ಅಧಿಕಾರಿಗಳಿಗೆ ಲಂಚವನ್ನ ನೀಡಬೇಕು. ಸದ್ಯ ಚಿಂತಾಮಣಿ ತಾಲೂಕಿನ ಗೃಹ ರಕ್ಷಕ ಘಟಕ ಅಧಿಕಾರಿ ಅಶ್ವಥ್ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಕೆಲಸದ ಜವಾಬ್ದಾರಿ ನೀಡಬೇಕಾದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟು ಕೆಲಸವನ್ನ ನೀಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಹೋಮ್ ಗಾರ್ಡ್ಸಲ್ಲಿ 2017ರಲ್ಲಿ ಜಾಯಿನ್ ಆದ್ವಿ. ಆದರೆ 17ರಲ್ಲಿ ಜಾಯಿನ್ ಆಗಿದ್ದು ಆವಾಗ ಸ್ವಲ್ಪ ಏನೋ ಡ್ಯೂಟಿ ಹಂಗೆ ಹಿಂಗೆ ಅಂತ ರೊಟೇಷನ್ ಏನೋ ಆಗ್ತಾಯಿತ್ತು. ಇವಾಗ ಅಶ್ವಥಪ್ಪನು ಸೀಟ್ ಹತ್ತ ಮೇಲೆ ಘಟಕಾಧಿಕಾರಿ ಆದಮೇಲೆ ಯಾರಿಗೂ ಕೂಡ ಪರ್ಮನೆಂಟಾಗಿ ಕೊಡೋರಿಗೆ ಕೊಡ್ತಾರೆ ಡ್ಯೂಟಿ. ಇದೊಂದು ಸಮಸ್ಯೆ. ಮತ್ತು ಸುಮ್ಮನೆ ನೋಟಿಸ್ ಕೊಡೋದು, ನೀವು ಪೀರಿಯಡ್ಗೆ ಬರೋಲ್ಲ, ನೀನು ಅದು ಬರೋಲ್ಲ ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋದು. ದುಡ್ಡು ಇಸ್ಕೊಳ್ಳೋಕ್ಕೆ ಈ ಸುರೇಶ್ ಬಾಬು ಏನಿದ್ದಾರೆ ಕಮೆಂಡೆಂಟು, ಇವರು ಅಶ್ವಥಪ್ಪನವರು ಮತ್ತು NS ಈ 3 ಜನನೂ ಮಿಂಗಲ್ ಆಗಿಬಿಟ್ಟು ಕೊಡಬಾರ್ದು ಕೆಲಸ ಹುಡುಗರು ಕೊಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಹಾಕೋಲ್ಲ, ಮನೆ ಹತ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ. ನೀವು ಬಂದೋಬಸ್ತ್ ಬರಲಿಲ್ಲ ಅಂದರೆ ನಾವು ನೋಟಿಸ್ ಕೊಡ್ತೀವಿ. ನೋಟಿಸು ಇವಾಗ ದುಡ್ಡು ಕೊಟ್ಟರೆ ನೋಟಿಸು ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ 1 ತಿಂಗಳು ಡ್ಯೂಟಿ ಹಾಕಬೇಕಂದ್ರೆ ಒಂದೇ ಒಂದು ತಿಂಗಳು ಹಾಕೋದು ಡ್ಯೂಟಿ, ಅದಕ್ಕೆ 5,000 ಕೊಡಬೇಕು. ಮತ್ತು ಅವ್ರಿಗೆ ಎಣ್ಣೆ ಕೊಡಿಸ್ಬೇಕು. ಅಶ್ವಥಪ್ಪನಿಗೆ ಎಣ್ಣೆ ಯಾರು ಕೊಡಿಸ್ತಾರೋ ಅವ್ರಿಗೆ ಡ್ಯೂಟಿ. ಈ ಕಮೆಂಡೆಂಟು ಅಲ್ಲಿ ಹೋಗಿ ಕೇಳಿದ್ರೆ ಅಶ್ವಥಪ್ಪನ ಮಾತಾಡಿ, ಅಶ್ವಥಪ್ಪ ಇಲ್ಲಿ ಕೇಳಿದ್ರೆ ಕಮೆಂಡೆಂಟ್ ಮಾತಾಡಿ. ಇವರಿಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಹೋಮ್ ಗಾರ್ಡ್ಸನ್ನು ವ್ಯಾಪಾರ ಮಾಡ್ಕೋಬೇಕು. ಇದರಿಂದ ಇವರು ತೊಲಗಬೇಕು. 3 ಜನನು NS, ಅಶ್ವಥಪ್ಪ, ಸುರೇಶ್ ಬಾಬು ಅವರು ಸ್ಟೇ ತಗೊಂಡು ಬಂದಿದ್ದಾರೆ ಬೆಂಗಳೂರಲ್ಲಿ. ಇವರು ಏನು ಮಾಡ್ತಾರೆ, ದುಡ್ಡು ಇಸ್ಕೊಳ್ಳುವಾಗ ಫೋನ್ಪೇ ಮಾಡಲ್ಲ, ಬರೀ ಕ್ಯಾಶ್, ಫೋನಲ್ಲಿ ಏನೂ ಮಾತಾಡಲ್ಲ. ಯಾಕಂದರೆ ಮೀಡಿಯಾವರು ಅದು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಸಿಗಾಕ್ಸ್ಕೊತಾರೆ. ಇನ್ನು ಈ ಬಗ್ಗೆ ಚಿಂತಾಮಣಿಯ ಗೃಹ ರಕ್ಷಕ ದಳದ ಹಿರಿಯ ಅಧಿಕಾರಿಯೊಬ್ಬರನ್ನ ಫೋನಿನ ಮೂಲಕ ನಮ್ಮ ಪ್ರತಿನಿಧಿ ಕೇಳಿದಾಗ ಅವರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ಹಲೋ ಸರ್ ನಮಸ್ತೆ ಸರ್. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ MMTVಯಿಂದ ಮಾತಾಡ್ತಾ ಇದ್ದೀನಿ ಸರ್, ಅಸ್ಲಾಂ ಅಂತ. ಹೇಳಿ. ಸರ್ ಇದು ನಿಮ್ಮ ಗೃಹ ರಕ್ಷಕದ ಸಿಬ್ಬಂದಿ ಒಬ್ಬರು, ಅವ್ರಿಗೆ ಡ್ಯೂಟಿ ಕೊಡ್ಬೇಕಂದ್ರೆ ಲಂಚ ಕೊಡಬೇಕು, ನಿಮಗೆ ಬಿರಿಯಾನಿ ತಗೊಂಡು ಬಂದ್ಬಿಡ್ಬೇಕು, ಮದ್ಯ ಕೊಡಿಸ್ಬೇಕು ಅನ್ನೋ ಅಂತ ಆರೋಪ ಮಾಡಿದ. ಅದೆಲ್ಲ ಸುಳ್ಳು. ಹೌದು. ಡ್ಯೂಟಿ ಕೊಡಂಗಿಲ್ಲ. ಯಾವ ಪ್ಯಾಡ್ಗೆ ಬಂದಿಲ್ಲ, ಬಂದೋಬಸ್ತ್ ಬಂದಿಲ್ಲ. ಏನು ಸರ್? ಪ್ಯಾಡ್ಗೂ ಬಂದೋಬಸ್ತ್ ಬರಬೇಕು. ಹಾಂ. ಅದು ಸುಮಾರು ವರ್ಷಗಳಿಂದ ಬಂದಿಲ್ಲ. ಹಾಂ. ನೋಟಿಸ್ಗೆ ಹೋಗಿರೋಕ್ಕೋಸ್ಕರ ಈ ಥರ ಆಡಿಸ್ತಾವ್ರೆ. ಹಾಂ ಹಾಂ. ಆ ಥರ ಇರೋದಿಲ್ಲ. ಇಷ್ಟು ಜನ ಸಿಬ್ಬಂದಿ ಇದ್ದಾರೆ, 100-3 ಜನ ಹೇಳ್ಬೋದಲ್ಲ. ಅವರೆಲ್ಲ ನಿಮ್ಗೆ ಭಯಪಟ್ಟು ಹೇಳಿಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲ ಹಂಗಲ್ಲ. 100-3 ಜನದಲ್ಲಿ ಭಯ ಬಿಡ್ತಾರ? ನೀವು ಹೇಳಿ. ಹಾಂ ಹಾಂ ಹಾಂ. 100-3 ಜನ ಇದು 2 ವರ್ಷದಿಂದ ಬಂದಿಲ್ಲ, 3 ನೋಟಿಸ್ ಹೋಗಿದೆ. ಹಾಂ ಹಾಂ ಹಾಂ. ಈ ಥರ ಇದು ಮಾಡಿದ್ದಾರೆ. ಆ ಥರ ಇದ್ರೆ ನಮಗೆ ಆ ಥರ ನಾವು ಹೇಳ್ತಾ ಇಲ್ಲ. ಹೆಜ್ಜೆ ಹುಡುಗಿಲ್ಲ. ಅವ್ರ ಆರೋಪ ಏನಂದ್ರೆ ಅವ್ರಿಗೆ ಎಲ್ಲಾದ್ರೂ ಡ್ಯೂಟಿ ಕೊಡ್ಬೇಕಂದ್ರೆ ಆ ಥರ ಯಾವ್ದಿಲ್ಲ. ಡೈರೆಕ್ಟ್ ಆಫೀಸಲ್ಲಿ ಬಂದು ಡ್ಯೂಟಿಗೆ ಹಾಕ್ತವ್ರೆ. ಅರ್ಥ ಆಯ್ತಾ? ಹೌದೌದು. ಇವರು 2 ವರ್ಷದಿಂದ ಬಂದಿಲ್ಲ, ಆದ್ರಿಂದ ನೋಟಿಸ್ ಹೋಗಿದೆ. ತೆಗೆದಾಗ್ತಾ ಅಂತೇಳಿ ಈ ತರ ಮಾಡ್ತಾವ್ರೆ ಎಲ್ಲ. ಇವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ನನ್ ಡ್ಯೂಟಿನೇ ಅವಶ್ಯಕತೆ ಇಲ್ಲ, ಅವ್ರ ಮೇಲೆ ಮಾಡಿರ್ತಕ್ಕಂಥದ್ದು ಆರೋಪ. ಮತ್ತೆ ಅವರು ಡೈರೆಕ್ಟ್ ಆಗಿ ನಮ್ಮ ಹತ್ರ ಹಣ ಕೇಳಲ್ಲ. ಅವರು ಏನಂತ ಕೇಳಿ, ಅವರು ಡ್ಯೂಟಿ ಬೇಕಾಗಿಲ್ಲ, ಡಿಪಾರ್ಟ್ಮೆಂಟ್ ಬೇಕಾಗಿಲ್ಲ ಅಂತ, ಹಂಗಾಗಿ ಕೆಲ್ಸಬಿಟ್ಟು ಹೋಗ್ಬೇಕು ಅಂತ ಮಾತಾಡ್ತಾರೆ.
ಆ ತರ ಸರ್ ಈಗ ಆದ್ರೆ ಡ್ಯೂಟಿ ಕೊಡ್ಬೇಕಂದ್ರೆ ಹಣದ ಬೇಡಿಕೆ ತಾವ್ ಇಟ್ಟಿಲ್ಲ ಅಂತ ಹೇಳ್ತೀರಾ ಸರ್? ಯಾರೋ ಹೇಳ್ತಾರಲ್ಲ ಸರ್, ತಗೊಂಡ್ರೆ ಯಾರೊಬ್ರು ಹೇಳ್ತಾರ, 100 ಮಂದಿ ಯಾರೊಬ್ರು ಹೇಳ್ತಾರಲ್ಲ. ಹಾಂ ಹಾಂ ಹಾಂ. ಇವ್ರು ಏನಕ್ಕೂ ಬಂದಿಲ್ಲ, ಈ ತರ ಮಾಡ್ತಾ ಇದ್ದಾರೆ. ನೋಟಿಸ್ ಆಗಿದೆ 3 ತೆಗೆದಾಕ್ತಾ ಅಂತೇಳಿ ಈ ತರ ಮಾಡ್ತಾ ಇದ್ದಾರೆ. ಹೌದಾ? ಹೌದು ಸರ್. ಆದ್ರೆ ಬಿರಿಯಾನಿ ಕೊಡೋ ಅವಶ್ಯಕತೆ ಎಣ್ಣೆ ಆ ಥರ ಏನು ಇಲ್ಲ. ಯಾವ್ದಿಲ್ಲ. ಹಾಂ. ಹಂಗಿದ್ದಾಗ ಯಾರೊಬ್ರು ಹೇಳ್ತಾರೆ, ನಾವ್ ಆ ತರ ಮಾಡೋದಿಲ್ಲ, ನಮ್ಗೆ ಬೇಕಾಗಿಲ್ಲ, ನಮ್ದು ಇನ್ನು ಸರ್ವಿಸ್ ಮುಗೀತು, ನಾವೇನು ಆಫೀಸರ್ ಅಲ್ಲಿ ಶಿಬ್ಬಾದಲ್ಲಿ ಆಫೀಸರ್ ಇದ್ದಾರೆ. ಹಾಂ. ಇವಾಗ ಕೆಲವೊಂದು ಸಿಬ್ಬಂದಿ ತಿಂಗಳು ಗಟ್ಟಲೆ ಒಂದೇ ಕಡೆ ಕೆಲಸ ಮಾಡ್ತಾ ಇದಾರೆ, ಅವರೆಲ್ಲ ಹಣ ಕೊಡ್ತಾ ಇದಾರೆ ಅಂತ ಹೇಳ್ತಾರಲ್ಲ? ಸುಳ್ಳು. ಹಾಂ ಹಾಂ. ಆದ್ರೆ ತಾವು ಹಣದ ಬೇಡಿಕೆ ಇಟ್ಟಿಲ್ಲ, ಹಣ ಇಸ್ಕೊಂಡಿಲ್ಲ. ಅಂತದ್ದು ಯಾವ್ದು ನಡೆದಿಲ್ಲ. ಬೇಕಾದ್ರೆ ನಮ್ಮ ಕಮಾಂಡ್ ನಂಬರ್ ಕೊಡ್ತೀನಿ, ಮಾತಾಡ್ಕೊಳ್ಳಿ. ಆಯ್ತಾಯ್ತಾಯ್ತು. ಎಲ್ಲ ಸುಳ್ಳು ಸರ್ ಎಲ್ಲ. ಹ್ಮ್. ಒಟ್ನಲ್ಲಿ ಇದೀಗ ಲಂಚಾವತಾರದ ಗಮಲು ಗೃಹರಕ್ಷಕ ದಳಕ್ಕೂ ತಟ್ಟಿರುವುದು ವಿಪರ್ಯಾಸವೇ ಸರಿ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನೊಂದ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸಿಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.